ಹಲೋ ಗೆಳೆಯರೇ, ನಮಸ್ಕಾರ. ಕರೆಂಟ್ ಅಫೇರ್ಸ್ ಬಗ್ಗೆ ಮಾತಾಡಕ್ಕೆ ಬಂದಿದ್ದೀನಿ. ಜೆನ್ಸಿ 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 ಎಲ್ಲಿ ನೋಡಿದ್ರು ಜೆನ್ಸಿದೆ ಹವಾ. ಯಾವುದೇ ದೊಡ್ಡ ರೌಡಿಗಳು ಇರಲಿ, ಯಾವುದೇ ದೊಡ್ಡ ಪೊಲಿಟಿಷಿಯನ್ ಇರಲಿ, ಯಾವುದೇ ದೊಡ್ಡ ರಾಜಕಾರಣಿ ಇರಲಿ, ಯಾರೂ ಜೆನ್ಸಿನ ಅಲ್ಲಾಡ್ಸೋಕ್ಕಾಗಲ್ಲ. ಅಂಥ ಕಾಲ ಇದು. ಜೆನ್ಸಿನ ಬುಟ್ಟಿಗೆ ಹಾಕ್ಕೋಬೇಕು, ಜೆನ್ಸಿನ ಒಂದು ದಾರಿಗೆ ತರಬೇಕು, ಜೆನ್ಸಿಯಿಂದ ನಮ್ಮ ಕೆಲಸ ಮಾಡಿಸ್ಕೋಬೇಕು ಅನ್ನೋ ಕಾರ್ಯದಲ್ಲಿ ಕೆಲವರು ಅವರು ಒಂದು ಐಡಿಯಾನ, ಪ್ರೊಫೈಲ್ಗಳನ್ನ, ಅವರು ಒಂದು ಸಿದ್ಧಾಂತಗಳನ್ನ, ಸಿದ್ಧಾಂತ ಅನ್ನೋ ಸಿದ್ಧಾಂತಗಳನ್ನ ತರಕ್ಕೆ ಹೋಗಿದ್ದಾರೆ. ನಾನು ನಿಮಗೊಂದು ಸಿಂಪಲ್ ಸೀಕ್ರೆಟ್ ಹೇಳ್ತೀನಿ. ಆ್ಯಸ್ ಎ ಕಾಮನ್ ಮ್ಯಾನ್, ಆ್ಯಸ್ ಎ ಕಾಮನ್ ಫಾದರ್, ನನ್ನ ಮಗನೂ ಜೆನ್ಸಿ. ಇವತ್ತು ಬೆಳಗ್ಗೆ ಕ್ವಶನ್ ಕೇಳ್ದ, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಮಾಡಿದ್ದಾನೆ ಪಪ್ಪ, ದಿಸ್ ಇಸ್ ದ ಬಿಗ್ ಸೆಲೆಬ್ರೇಷನ್ ಫಾರ್ ಅಸ್ ಅಂತ. ನಾನಂದರೆ ಧರ್ಮೇಂದ್ರ ಪ್ರಧಾನ್ ಯಾರಂತ ಗೊತ್ತೇನಪ್ಪ ನಿಮಗೆ ಅಂತ. ಗೊತ್ತು ಪಪ್ಪ, ಎಜುಕೇಷನ್ ಮಿನಿಸ್ಟ್ರು. ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡ್ತಾ ಇದೆಯಾ ಅಂತ ಕೇಳಿದೆ. ಹಾಂ, ಅಲ್ಲೇ ಬಂದಿರೋದು, ನನಗೆ ಗೊತ್ತು. ಧರ್ಮೇಂದ್ರ ಪ್ರಧಾನ್ ಈಸ್ ಎಜುಕೇಷನ್ ಮಿನಿಸ್ಟ್ರ್. ಧರ್ಮೇಂದ್ರ ಪ್ರಧಾನ್ ಹಿಸ್ಟ್ರಿ ಗೊತ್ತಾ ನಿಮಗೆ? ಧರ್ಮೇಂದ್ರ ಪ್ರಧಾನ್ ಯಾರು ಅಂತಲೇ ಗೊತ್ತಿಲ್ಲ ಅವನಿಗೆ. ಧರ್ಮೇಂದ್ರ ಪ್ರಧಾನ್ ABVP ಒಬ್ಬ ಕಾರ್ಯಕರ್ತ. 97 ಪೇಪರ್ ಲೀಕ್ಗೆ ಬಡ್ದಾಡ್ದಂಥ ಹೀರೋ. ಆಯಪ್ಪನ್ನ ಮೋದಿ ಸರ್ ಎಜುಕೇಷನ್ ಮಿನಿಸ್ಟ್ರ್ ಮಾಡ್ತಾರೆ. ಈಗ ಅವರು ಎಜುಕೇಷನ್ ಮಿನಿಸ್ಟ್ರ್ ಮಾಡಿದ್ದಾರೆ ಅಂತಂದರೆ ದಟ್ ಈಸ್ ನಾಟ್ ಸಿಂಪಲ್. ಅವ್ರು ತುಂಬ ಯೋಚನೆ ಮಾಡಿ, ಅಮಿತ್ ಶಾ ಸರು, ಮೋದಿ ಸರು ಯೋಚನೆ ಮಾಡಿ ಮಿನಿಸ್ಟ್ರ್ ಮಾಡಿರ್ತಾರೆ. ಅವ್ರನ್ನ ಮಿನಿಸ್ಟ್ರ್ ಮಾಡಿದರೆ ಆಯಪ್ಪ ಈ ಪೇಪರ್ ಲೀಕ್ಗೆ ರಿಸೈನ್ ಮಾಡಬೇಕಾ? ಪಾಲಿಟಿಕಲ್ ಪ್ರೊಪಗ್ಯಾಂಡ ಅಲ್ವಾ ಇದು? ಯಾಕೆ ಪೊಲಿಟಿಕಲ್ ಪ್ರೊಪಗ್ಯಾಂಡ? ಧರ್ಮೇಂದ್ರ ಪ್ರಧಾನ್ ಏನು ಮಾಡಿದ್ರು? ಅವರು ಹೋಗ್ಬಿಟ್ಟು ಜೆರಾಕ್ಸ್ ಅಂಗಡಿಲಿ ಹೋಗಿ ನಿಂತ್ಕೊಂಡು ಪೇಪರ್ ಲೀಕ್ ಮಾಡೋಣ, ಈ ಕ್ವಶನ್ ಪೇಪರ್ ಇದು ಸೆಲೆಕ್ಟ್ ಆಗಿದೆ. ಆ್ಯಕ್ಚುಲಿ ನನ್ನ ಕೇಳುವಿಕೆ ಪ್ರಕಾರ 5 ಜನ ಟೀಚರ್ಸು ಪೇಪರ್ನ ಸೆಟ್ ಮಾಡ್ತಾರೆ. ಪೇಪರ್ ಸೆಟ್ ಮಾಡಿದ 5 ಜನಕ್ಕೂ ಯಾವ ಪೇಪರ್ ಸೆಟ್ ಮಾಡಿದ್ದೀವಿ ಅಂತ ಒಬ್ರಿಗೊಬ್ರಿಗೂ ಗೊತ್ತಿರಲ್ಲ. ಆ ಪೇಪರ್ನ ಸೆಲೆಕ್ಟ್ ಮಾಡೋದು NTA, ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ. ಅದರಲ್ಲಿ ಒಬ್ಬ ಕ್ವಶನ್ ಪೇಪರ್ ಸೆಟ್ ಮಾಡಿರೋ ದೊಡ್ಡ ಮನುಷ್ಯ ಒಂದು ಕೋಚಿಂಗ್ ಸೆಂಟ್ರಿಗೆ ಪೇಪರ್ನ ಲೀಕ್ ಮಾಡ್ತಾನೆ. ದುರದೃಷ್ಟವಶಾತ್ ಅದೇ ಪೇಪರೇ ಸೆಲೆಕ್ಟ್ ಆಗುತ್ತೆ. ಆ ಪೇಪರು ಎಲ್ಲ ಕಡೆ ಲೀಕ್ ಆಗುತ್ತೆ. ಲಕ್ಷಗಳು ಕೊಟ್ಟು, ಸಾವಿರಗಳು ಕೊಟ್ಟು ಅದನ್ನು ಪೇಪರ್ಗಳನ್ನ ತೊಗೊತಾರೆ. ಅದು ಲೀಕ್ ಆಗಿ ದೊಡ್ಡ ವಿಷಯ ಆಗುತ್ತೆ. ಧರ್ಮೇಂದ್ರ ಪ್ರಧಾನ್ ಎಲ್ಲಿದ್ದಾರೆ ಇಲ್ಲಿ? NCERTಗೆ ಅವರು ಮೊಘಲರನ್ನ ತೆಗೆದುಬಿಟ್ಟು ನಮ್ಮ ಭಾರತೀಯ ರಾಜರ ಬಗ್ಗೆ ಹಾಕಿದ್ದೇ ದೊಡ್ಡ ತಪ್ಪ. ಅವ್ರು ಮಾಡಿರೋ ಎಷ್ಟು ಒಳ್ಳೆ ಕೆಲಸಗಳನ್ನ ಯಾಕೆ ಹೇಳ್ತಾ ಇಲ್ಲ ನೀವು? ಅದೆಲ್ಲ ಪ್ರಾಬ್ಲಮ್. ಭಾರತಕ್ಕೆ ಬರ್ತಾ ಇರೋ ಅಕ್ರಮ ಹಣ, ಕ್ರಿಶ್ಚಿಯಾನಿಟಿ ಮೂಲಕ, ಮುಸ್ಲಿಂ ಮೂಲಕ ಬರ್ತಾ ಇರೋ ಅಕ್ರಮ ಹಣ ತಡೆಯೋಕ್ಕೆ ಸಂವಿಧಾನದಲ್ಲಿ, ಪಾರ್ಲಿಮೆಂಟಲ್ಲಿ ಇದನ್ನು ಬಿಲ್ಲು ಪಾಸ್ ಮಾಡಿ ಅದನ್ನು ತಡೆಯೋಕ್ಕೆ ಹೋಗ್ತಾ ಇದ್ದಾರೆ. ಸೊ ಇದನ್ನು ಬಹಿಷ್ಕರಿಸಬೇಕು. ಏನು ರೀಸನ್ನು ಸಿಗ್ತಾಯಿಲ್ಲ. ರೀಸನ್ನು ನೀಟ್ ಎತ್ಕೊಂಡ್ಬಿಟ್ರು, ನೀಟ್ ಪರೀಕ್ಷೆ ಎತ್ಕೊಂಡ್ಬಿಟ್ರು, ನೀಟ್ ಪೇಪರ್ ಲೀಕ್ ಅಂತ ಎತ್ಕೊಂಡ್ಬಿಟ್ರು. ಇದನ್ನು ಎತ್ಕೊಂಡು ಧರ್ಮೇಂದ್ರ ಪ್ರಧಾನ್ ಅಂತ ಒಳ್ಳೆಯ ಮನುಷ್ಯನ, ABVP ಕಾರ್ಯಕರ್ತ ಆಯಪ್ಪನ ತಗ್ಸಿ ಕೆಳಗಡೆ ಹಾಕ್ಸಿದ್ದಾರೆ. ಬಂದಿರೋರು ಯಾರು? ಅವರಪ್ಪ ಪ್ರಹ್ಲಾದ್ ಜೋಶಿ. ಅವ್ರು ಇನ್ನೂ ಸ್ಟ್ರಿಕ್ಟು. ಅವ್ರು ಪಕ್ಕಾ RSS. ಫೇಸ್ ಮಾಡಿ. ಫಸ್ಟ್ ಆಫ್ ಆಲ್, ಧರ್ಮೇಂದ್ರ ಪ್ರಧಾನ್ ಕೆಳಗಿಳಿಯೋಕ್ಕೆ ಕಾರಣ ಅವರಲ್ಲಿರೋ ದೇಶಭಕ್ತಿ.
ಮಕ್ಕಳು ಸಾಯಬಾರ್ದು, ಮಕ್ಕಳು ಗಲಾಟೆ ಆಗಬಾರ್ದು, ಮಕ್ಕಳು ಎಲ್ಲ ಮಾಡ್ಕೋಬೇಕು, ದೇಶನ ಕಾಪಾಡ್ಕೋಬೇಕು, ಸೇಫಾಗಿರಬೇಕು ಅನ್ನೋ ರೀಸನ್ಗೆ ಅವ್ರು ರಿಸೈನ್ ಮಾಡಿದ್ದಾರೆ. ಮೋರ್ ಓವರ್ ಈ ಜೆನ್ಸಿ ಕಿಡ್ಸ್ ಇದ್ದಾರಲ್ಲ, ಇವ್ರಿಗೆ ಸ್ವಲ್ಪ ಈಗೋ ಜಾಸ್ತಿ. ಈಗೋ ಅನ್ನೋದಕ್ಕಿಂತ ಅವ್ರಿಗೆ ಸ್ವಲ್ಪ ನಮಗೆ ಎಲ್ಲ ಗೊತ್ತು ಅನ್ನೋದು ಜಾಸ್ತಿ. ಏನಾಗುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ ಮನೇಲಿ ಒಂದು ಅಪ್ಪ ಮಗ ಇದ್ದಾನೆ. ಅಪ್ಪ ಹೇಳ್ತಾನೆ, ಈ ದಾರಿ ನಡಿಬೇಡಪ್ಪ, ನಾನು ನಡೆದಿದ್ದೀನಿ, ಅಲ್ಲಿ ತೊಂದರೆ ಆಗುತ್ತೆ, ಅಲ್ಲಿ ಹೋಗ್ಬೇಡ, ಕಲ್ಲು ಮುಳ್ಳು ಇರುತ್ತೆ, ಈ ದಾರಿಲಿ ಹೋಗು, ಚೆನ್ನಾಗಿರುತ್ತೆ, ನಿಮಗೆ ಸುಖವಾಗಿರುತ್ತೆ. ಪಾಪ ನೀನೇನು ಗೊತ್ತಿಲ್ಲ, ನಾನು ಈ ದಾರಿಲೇ ಹೋಗ್ತೀನಿ ಅನ್ನೋಂಥ ಯೂತ್ ಮೈಂಡೆಡ್, ಈಗೋ ಮೈಂಡೆಡ್ ಅಥವಾ ಜೆನ್ಸಿ ಮೈಂಡೆಡ್ ಇರೋವಂಥ ಈ ಸೊಸೈಟಿಯಲ್ಲಿ ಆ ಮಕ್ಕಳಿಗೆ ಕ್ವಶ್ಚನ್ ಮಾಡೋದೇ ದೊಡ್ಡ ಸಾಧನೆ ಅನ್ಕೋತಾರೆ. ನಾನು ಕ್ವಶ್ಚನ್ ಮಾಡ್ತೀನಿ, ನಾನು ಎದುರಿಸ್ತೀನಿ ಅನ್ನೋಂಥ, ಅದೇ ಹೇಳ್ತಾರಲ್ಲ ಜಗ್ಗೇಶ್, ನೆಲ ಗುದ್ದು ನೀರು ತೆಗೆದು ಬಿಡ್ತೀನಿ ಅಂತ. ಆ ಥರ ಮೈಂಡೆಡ್ ಇರೋ ಮಕ್ಕಳು ನಾವೇನು ಹೇಳಿದ್ರು ಕೇಳಲ್ಲ. ನನ್ನ ಮಗ ಒಬ್ಬ ಕ್ರಿಕೆಟರು, ಅವನು ತುಂಬ ಚೆನ್ನಾಗಿ ಸ್ಪಿನ್ ಮಾಡ್ತಾಯಿದ್ದ, ಆದರೆ ಅವನ್ನ ಫಾಸ್ಟ್ ಬೌಲರ್ ಆಗಿ ಯೂಸ್ ಮಾಡ್ತಾಯಿದ್ರು. ನಾನು ಅವ್ನಿಗೆ ಹೇಳ್ದೆ, ಸ್ಪಿನ್ನರ್ ಆಗೋ, ಚೆನ್ನಾಗಾಗ್ತೀಯ ಅಂತ. ಕೇಳಲಿಲ್ಲ ಅವನು. ಫಾಸ್ಟ್ ಬೌಲರ್ ಆಗಿ ಮಾಡ್ದ ಸಕ್ಸಸ್ ಆಗಲಿಲ್ಲ. ಅವ್ರ ಕೋಚ್ ಹೇಳಿದ್ರಂತೆ ಸ್ಪಿನ್ನರ್ ಆಗು ಅಂತ. ಸ್ಪಿನ್ನರ್ ಆಗಿದ್ದಾನೆ ಇವಾಗ, ಈಗ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ತಾಯಿದ್ದಾನೆ. ಹಾಗೆ ಜೆನ್ಸಿ ಮಕ್ಕಳು ನಿಮ್ಮ ಮಾತು ಕೇಳಲ್ಲ, ಬಿಕಾಸ್ ದೇ ವಿಲ್ ಥಿಂಕ್ ದೇ ನೋ ಎವ್ರಿಥಿಂಗ್. ಸೊ ಅಂಥ ಜೆನ್ಸಿ ಮಕ್ಕಳನ್ನ ಈ CJP ಕಾಕ್ರೋಚ್ ಜಿರಳೆಗಳ ಪಾರ್ಟಿ ಬ್ರೈನ್ ವಾಶ್ ಮಾಡಿ ಅವರ ರಾಜಕೀಯ ಪ್ರಪಗಂಡಗೆ ಸೇರಿಸ್ಕೋತಾರೆ. ನಾಳೆ ದಿನ ಕೇಳ್ತಾರೆ, ಪಾಪ ವೈ ವಿ ಆರ್ ಹಿಂದೂಸ್, ಪಾಪ ವೈ ವಿ ಆರ್ ನಾಟ್ ಹ್ಯೂಮನ್ ಬೀಯಿಂಗ್ಸ್, ವಿ ಆರ್ ಆಲ್ ಹ್ಯೂಮನ್ ಬೀಯಿಂಗ್ಸ್, ವೈ ವಿ ಆರ್ ಸಮ್ ಧರ್ಮ. ಇದೆಲ್ಲ ಆಗಬಾರ್ದು ಫ್ರೆಂಡ್ಸ್. ನೋಡ್ಕೊಳ್ಳಿ, ನಮ್ಮ ಜನ್ಸಿ, ನಿಮ್ಮ ಮನೇಲಿರೋ ಮಕ್ಕಳು, ನಿಮ್ಮ ಜವಾಬ್ದಾರಿ. ನಾಳೆ ದಿನ ಇದೇ ಆದರೆ ಪಾಕಿಸ್ತಾನವ್ರು ಬರ್ತಾರೆ, ಆಫ್ಘಾನಿಸ್ತಾನವ್ರು ಬರ್ತಾರೆ, ನಮ್ಮ ದೇಶನ ತುಂಡರಿಸ್ತಾರೆ. ಭಾರತ್ ತೆರೆ ತುಕಡೆ ಹೋಂಗೆ ಅಂತಂದವರು ತುಕಡೆ ಮಾಡೇ ಬಿಡ್ತಾರೆ. ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್, ವಿ ಹ್ಯಾವ್ ಟು ಬಿ ವೆರಿ 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 ಸೆನ್ಸಿಟಿವ್ ಅಟ್ ದಿಸ್ ಟೈಮ್. ಪ್ಲೀಸ್ ಟೇಕ್ ಕೇರ್. ನಿಮ್ಮ ಮಕ್ಕಳು ಭಾರತ ದೇಶದ ಕಡೆಗೆ ನಡೆಯುವಂಗಾಗಲಿ. ದಯವಿಟ್ಟು ಅವ್ರಿಗೆ ಸನಾತನ ಧರ್ಮದ ಬಗ್ಗೆ ಕಲಿಸಿ, ಮಂತ್ರಗಳು ಕಲಿಸಿ. ಈ ಒಂದು ಅವ್ರು ಇಂಗ್ಲೀಷಲ್ಲಿ ಮಾತಾಡಿದ್ರು, ಈ ಒಂದು ಅವ್ರಿಗೆಷ್ಟೇ ಚೆನ್ನಾಗಿ ಓದಿದ್ರು, ದೇ ಶುಡ್ ನೋ ದ ಮಂತ್ರಾಸ್, ದೇ ಶುಡ್ ನೋ ಮಲಗೋವಾಗ ಯಾವ ಮಂತ್ರ ಗೊತ್ತಿರಬೇಕು, ಎದ್ದೇಳುವಾಗ ಯಾವ ಮಂತ್ರ ಗೊತ್ತಿರಬೇಕು, ಇದೆಲ್ಲ ಗೊತ್ತಿರಬೇಕು. ದೇಶಕ್ಕೆ ಸಿಕ್ಕಿರುವಂಥ ಅತ್ಯುತ್ತಮ ಪ್ರಧಾನಮಂತ್ರಿ ನಮ್ಮ ದೇಶಕ್ಕೆ ಸಿಕ್ಕಿರುವಂಥವರು ನರೇಂದ್ರ ಮೋದಿ ಸರ್. ಅವ್ರನ್ನ ನಾವು ಉಳಿಸ್ಕೋಬೇಕು. ಅದಾದಮೇಲೆ ಯಾರು ಬರ್ತಾರೋ ಗೊತ್ತಿಲ್ಲ. ಯೋಗಿಜಿ ಬಂದರೆ ಅಂತೂ, ಇವರಂತೂ ಸಾಫ್ಟ್ ಮನುಷ್ಯ ನರೇಂದ್ರ ಮೋದಿಜಿ. ಯೋಗಿಜಿ ಬಂದರೆ ಅಂತೂ ಮುಗಿದೋಯ್ತು ಕತೆ. ಸೊ ದಯವಿಟ್ಟು ಅವ್ರು ಬಂದಾಗ ಅಥವಾ ಯೋಗಿಜಿ ಬಂದಾಗ ಮಕ್ಕಳು ಸಪೋರ್ಟ್ ಮಾಡೋ ಥರ ಇರಲಿ ದೇಶ. ನಾವು ಸಾಯೋವರೆಗೂ ಹಿಂದೂಗಳಾಗಿರ್ತೀವಿ. ಇಲ್ಲ ಅಂತಂದರೆ 2047ಗೆ ಇಸ್ಲಾಂ ಅವ್ರು ಏನು ಕರೆ ಕೊಟ್ಟಿದ್ದಾರೆ, 2047ಗೆ ಇಂಡಿಯಾ ವಿಲ್ ಬಿ ಇಸ್ಲಾಮಿಕ್ ಕಂಟ್ರಿ ಅಂತ. ಆವತ್ತು ನಾವು ಜೈ ಶ್ರೀರಾಮ್ ಅನ್ನೋ ಬದಲು ಅಲ್ಲಾಹು ಅಕ್ಬರ್ ಅಂತ ಆಗ್ತಾ ಇರ್ತೀವಿ. ಪ್ಲೀಸ್ ಥಿಂಕ್ ಅಬೌಟ್ ಇಟ್. 2047 ಏನು ದೂರ ಇಲ್ಲ, ಜಸ್ಟ್ 21 years. ನೀವಿರ್ತೀವೋ ನಾವಿರ್ತೀವೋ ಗೊತ್ತಿಲ್ಲ. ಪ್ಲೀಸ್ ಥಿಂಕ್, ಇಟ್ಸ್ ಅವರ್ ಕಿಡ್ಸ್ ಫ್ಯೂಚರ್.